ಮುಗಿದ್ರೂ ಮಾವು ಬೆಳೆಗಾರರ ಸಂಕಷ್ಟ ಮಾತ್ರ ತಪ್ತಾ ಇಲ್ಲ. ಕೋಲಾರ ಮಾವು ಬೆಳೆಗಾರರಿಗೆ 2ನೇ ವರ್ಷವೂ ಪರದಾಟ. ಮಾವಿಗೆ ಪಲ್ಪ್ ಇರೋದ್ರಿಂದ ಖರೀದಿ ಮಾಡೋದಕ್ಕೆ ಹಿಂದೇಟಾಗ್ತಾ ಇದ್ದಾರೆ. ಶ್ರೀನಿವಾಸಪುರ ಮಾವಿನ ಮಾರ್ಕೆಟ್ನಲ್ಲಿ ಮಾವಿಗೆ ಸೂಕ್ತ ಬೆಲೆ ಸಿಗ್ತಾ ಇಲ್ಲ. ತೋತಾಪುರಿ, ಬೆನಿಶಾ ಸೇರಿ ವಿವಿಧ ತಳಿಯ ಬೆಲೆ ಪಾತಾಳಕ್ಕೆ ಕುಸಿದಿದೆ. ಕನಿಷ್ಠ ಬೆಲೆ ನೀಡಬೇಕು ಅಂತ ಸರ್ಕಾರಕ್ಕೆ ರೈತರು ಒತ್ತಾಯ ಮಾಡಿದ್ದಾರೆ. ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ ಮಾವಿಗೂ ತಟ್ಟಿದೆ. ಕೋಲಾರ ಮಾವು ಬೆಳೆಗಾರರಿಗೆ 2ನೇ ವರ್ಷವೂ ಪರದಾಟ ಮುಂದುವರೆದಿದೆ. ಮಾವಿಗೆ ಪಲ್ಪ್ ಇರೋದ್ರಿಂದ ಯಾರು ಖರೀದಿ ಮಾಡ್ತಾ ಇಲ್ವಂತೆ. ಹೀಗಾಗಿ ಸೂಕ್ತ ಬೆಲೆ ಕೊಡಿಸಿ ಅಂತ ಸರ್ಕಾರಕ್ಕೆ ಅಲ್ಲಿನ ರೈತರು ಮನವಿ ಮಾಡ್ತಿದ್ದಾರೆ. ಬೆಳೆ ಇದ್ರೂ ಕೂಡ ಬೆಲೆ ಸಿಗೋದಿಲ್ಲ ಅನ್ನೋದಕ್ಕೆ ಇವತ್ತು ಮತ್ತೊಂದು ಸಾಕ್ಷಿ ಸಿಕ್ಕಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ವರ್ಷಕ್ಕೆ ಒಮ್ಮೆ ಮಾತ್ರ ರೈತ ಆದಾಯ ಪಡಿತಕ್ಕಂತಹ ಬೆಳೆ ಅಂದರೆ ಅದು ಮಾವು. ಈ ಒಂದು ಮಾವಿಗೆ ಕಳೆದ ವರ್ಷವೂ ಸಹ ಬೆಂಬಲ ಬೆಲೆ ಸಿಗದೆ ರೈತರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಿ ಬೆಂಬಲ ಬೆಲೆ ಘೋಷಣೆ ಮಾಡುವಂಥ ಮೂಲಕ ರೈತನಿಗೆ ಸ್ವಲ್ಪ ಒಂದು ರಿಲೀಫ್ ಕೊಡುವಂತಾಗಿತ್ತು. ಆದರೆ ಈ ವರ್ಷವೂ ಸಹ ಅದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇವತ್ತು ಪುರಾಣ ಪ್ರಸಿದ್ಧ ಅಂದರೆ ವಿಶ್ವವಿಖ್ಯಾತ ಅಂತಲೇ ಹೆಸರು ಪಡೆದಿರ್ತಕ್ಕಂತಹ ಮಾವಿನ ತವರು ಶ್ರೀನಿವಾಸಪುರದಲ್ಲಿದ್ದೀವಿ. ನೀವು ಗಮನಿಸ್ತಾ ಇದ್ದೀರಾ, ಶ್ರೀನಿವಾಸಪುರ ಮಾವಿನ ಮಾರುಕಟ್ಟೆಯಲ್ಲಿ ಈಗ ಆಲ್ರೆಡಿ ಎಲ್ಲ ರೀತಿಯಾದಂತಹ ಮಾವು ಅಂದರೆ ಬೇನಿಶ್ ಆಗಿರ್ಬೋದು, ಬೆಂಗಳೂರು ಕಾಯಿ, ತೋತಾಪುರಿ, ಮಲ್ಲಿಕ, ಹೀಗೆ ಪ್ರತಿಯೊಂದು ಒಂದು ಕಾಯಿಗಳು ಇಲ್ಲಿಗೆ ಬರುತ್ತವೆ. ಕೇವಲ ಕೋಲಾರ ಜಿಲ್ಲೆಯಲ್ಲೇ ಇಷ್ಟೊಂದು ಮಟ್ಟಿಗೆ ಅಂದರೆ ಸುಮಾರು 50,000ಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶಗಳಲ್ಲಿ ಮಾವು ಬೆಳೀತಾರೆ. ವರ್ಷಕ್ಕೆ ಒಮ್ಮೆ ಮಾತ್ರ ಆದಾಯ ಪಡಿತಕ್ಕಂತಹ ಒಂದು ಇದು ಬೆಳೆ ಇದಾಗಿರ್ತಕ್ಕಂಥದ್ದು. ಹೀಗಾಗಿ ಬೆಲೆ ಇಲ್ಲದೆ ಈಗ ಈ ವರ್ಷವೂ ಕೂಡ ರೈತ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಮ್ಮ ಜೊತೆಗೆ ಈಗ ರೈತರು ಸಹ ಇದ್ದಾರೆ, ಮಾರುಕಟ್ಟೆಗೆ ಮಾವನ್ನು ತಂದಾಗ್ತಾ ಇದ್ದಾರೆ. ಅವ್ರು ಏನು ಹೇಳ್ತಾರೆ ಕೇಳೋಣ. ಸರ್, ತಾವು ಏನು ಹಾಕಿದ್ದೀರಾ ಮತ್ತು ಎಷ್ಟು ಬೆಲೆಗೆ ಹೋಗ್ತಾ ಇದೆ ಸರ್? ಸರ್, ಇವತ್ತು ಮಾರ್ಕೆಟ್ಗೆ ಏನು ನಾವು ಮಾವು ತಂದಿದ್ದೀವಿ. ಇದು ಸುಮಾರು 40 ದಿವಸ ಆಗಿದೆ ಮಾರ್ಕೆಟ್ ಓಪನ್ ಆಗಿ. 40 ದಿವಸದಿಂದ ಇವತ್ತು ಏನಾಗಿದೆ ಅಂದರೆ ಮಲ್ಲಿಕ ಬಂದು 18ರಿಂದ 25ವರೆಗೂ ಹೋಗ್ತಾ ಇದೆ. ಬಾದಾಮಿ 15, 20, 25 ಮಾರ್ಕೆಟ್ ಯಾವ ಥರ. ಅದೇ ಬೆಂಗಳೂರು ಹೆಚ್ಚಾಗಿ ಇಳುವರಿ ಬರೋದು. ಈ ಮಲ್ಲಿಕ, ಬಾದಾಮಿ ಇವೆಲ್ಲ ಇಳುವರಿ ಎಕರೆಗೆ ಅಮ್ಮಮ್ಮ ಅಂದರೆ 3 ಟನ್ನು 4 ಟನ್ ಬರ್ತದೆ. ಬೆಂಗಳೂರ ರೈತನಿಗೆ ಹೆಚ್ಚು ಲಾಭ ಮತ್ತು ಹೆಚ್ಚು ಟನ್ನೇಜ್ ಬರಬೇಕಾದ್ರು ಬೆಂಗಳೂರು. ಈ ರೇಟ್ ಇಲ್ದಿಂದ ಸುಮಾರು 40 ವರ್ಷದಿಂದ ರೈತರು ಏನು ಮಾರ್ಕೆಟಲ್ಲಿ ಮಾವು ಕಟಾವು ಮಾಡೋದೇ ಬಿಟ್ಬಿಟ್ಟಿದ್ದಾರೆ. ಬರೀ ವ್ಯಾಪಾರಸ್ಥರು ಮಾತ್ರ ಈಗ ವ್ಯಾಪಾರಸ್ಥರು ಏನು ಬಂಡವಾಳ ಹಾಕಿದ್ದಾರಲ್ಲ ಅವರೇ, ರೈತರು ಯಾರೂ ಕಟಾವು ಮಾಡಿಲ್ಲ. ಇವತ್ತು ಇದು ಕೇವಲ 3 ರೂಪಾಯಿಗೆ ಮಾರುತ್ತಾ ಸರ್, 3-4 ರೂಪಾಯಿ. ಇವತ್ತು ಸರ್ಕಾರ 1 ವರ್ಷ ತೋಟಗಾರಿಕೆ ಬೆಳೆಗಳಲ್ಲಿ ನಂಬಿರುವಂಥ ಮಾವು ಇದು 3-4 ರೂಪಾಯಿ, 5 ರೂಪಾಯಿ. ಇದೇ ಸರ್ಕಾರ ನಮಗೆ ಏನಾಗ್ತಾ ಇದೆ ನೋಡಿ, ಇದು 130 ರೂಪಾಯಿ. ಇದು ಸರ್ಕಾರದಿಂದ ರೈತನಿಗೆ ಮಧ್ಯ ಅಂದರೆ 180 ml ಇರ್ತದೆ. ಇದಕ್ಕೆ ಮಾರ್ಕೆಟಲ್ಲಿ ರೇಟ್ ಇದೆ. ಇವತ್ತು ಸರ್ಕಾರ ನಡೀತಾ ಇರೋದು ಇದರಿಂದನೇ. 1 ವರ್ಷಕ್ಕೆ 43,000 ಕೋಟಿ ಆದಾಯ ಬರ್ತಾ ಇರೋ ಸರ್ಕಾರಕ್ಕೆ. ರೈತನ ವರ್ಷಕ್ಕೆ ಬೆಳೆ ಬೆಳೆದಿರೋದಕ್ಕೆ ಏನು ಕೊಡ್ತಾ ಇದ್ದಾರೆ ಇವರು? 3 ರೂಪಾಯಿ, 4 ರೂಪಾಯಿ, 5 ರೂಪಾಯಿ. ಆದ್ದರಿಂದ ರೈತರ ಹೆಸರು ಪ್ರಮಾಣ ಮಾಡಿದ್ರೆ ಹೊಸ ಮುಖ್ಯಮಂತ್ರಿ ಆಗಿದ್ದಾರೆ. ಇದಕ್ಕಿರೋ ಮರ್ಯಾದೆ ಇಲ್ಲ. ಇವತ್ತು ಲೇಬರ್ ಕೆಲಸ ಮಾಡಬೇಕಾದ್ರೆ ಬೆಳಗ್ಗೆ ಇದು ಕೊಡಬೇಕು, ಮಧ್ಯಾಹ್ನ ಕೊಡಬೇಕು, ಸಾಯಂಕಾಲ ಕೊಡಬೇಕು. ಇಲ್ಲ ಅಂದರೆ ಕೆಲಸ ಬರೋದಿಲ್ಲ. ಕಾಯಿ ಕಟ ಮಾಡೋದು ಯಾವುದೇ ಕೆಲಸ ಬರೋದು. ನಾನು ಹೇಳೋದು ರಾಜ್ಯದ ಮುಖ್ಯಮಂತ್ರಿಗಳಷ್ಟೇ. ಏನು ಈಗ DK ಶಿವಕುಮಾರ್ ಆಗಿದ್ದರಲ್ಲ, ಇಡೀ ಕೋಲಾರ ಜಿಲ್ಲೆ ಇರ್ಬೋದು, ನಿಮ್ಮ ರಾಮನಗರ ಜಿಲ್ಲೆ ಇರ್ಬೋದು, ದಾವಣಗೆರೆ ಇರ್ಬೋದು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಾವು ಬೆಳೆಗಾರರಿದ್ದಾರೆ. ಮಾನವೀಯತೆಯಿಂದ ಇವತ್ತು ಸರ್ಕಾರ ಏನು ವರ್ಷಕ್ಕೆ 1 ಬಾರಿ ಮಾವು ಬೆಳೆಗೆ ಬೆಂಬಲ ಬೆಲೆ ಘೋಷಣೆ ಮಾಡಿ, ಇವತ್ತು ಟ್ರಾನ್ಸ್ಪೋರ್ಟ್ ಜಾಸ್ತಿ, ಕೂಲಿ ಕಾರ್ಮಿಕರು ಜಾಸ್ತಿ, ಎಲ್ಲ ಇವತ್ತು ರೇಟಾಗಿ ಇವತ್ತು ಮಾವಿಗೆ ಇವತ್ತು ಬೆಂಬಲ ಬೆಲೆ ಕೊಡಬೇಕೆಂದು ನಾನು ಮನವಿ ಮಾಡ್ತಾ ಇದ್ದೀನಿ ಸರ್. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ದೀಪಕ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೋಲಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.